ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜುಲೈ 2ನೇ ತಾರೀಕು ಶನಿವಾರ. ಈ ಅರ್ಧ ಗಂಟೆ ನೆನೆ ಆಗಿರುವಂತಹ ಡೆವಲಪ್ಮೆಂಟ್ಸ್ ಮತ್ತು ಇವತ್ತು ನಡೀತಿರುವಂತಹ ಎಲ್ಲ ಸುದ್ದಿಗಳನ್ನು ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ದೇವೇಗೌಡರು ಈಗ ಇಬ್ಬರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಇಷ್ಟರಲ್ಲೇ 4ರ ಮೇಲೆ ಹೋಗೋ ಕಾಲ ಬರಲಿದೆ ಅಂತ ಮಾಜಿ ಶಾಸಕ KN ರಾಜಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ನನಗಾಗಲೇ 72 ವರ್ಷ, 77 ಆದರೆ ಕೈ ಕಾಲ ಅಲ್ಲಾಡ್ತಿರುತ್ತೆ. ಸರ್ಕಾರ ಬಂದರೆ 100ಕ್ಕೆ 100ರಷ್ಟು ನಾನು ಮಂತ್ರಿ ಆಗ್ತೀನಿ ಅಂತ ಜನರ ಬಳಿ ಮತ ಕೇಳೋ ವೇಳೆ ಮಾಜಿ ಪ್ರಧಾನಿ ಬಗ್ಗೆ ಲಘುವಾಗಿ ಮಾತಾಡೋದು ತೀವ್ರ ಟೀಕೆಗೆ ಗ್ರಾಸವಾಗಿದೆ. ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4ರ ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಬೆಳಿಗ್ಗೆ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4ರ ಮೇಲೆ ಹೋಗೋದು ಆಗೋದಿಲ್ಲ. ಮೊದಲು ಬೆಳಿಗ್ಗೆ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲ ಐತಿ 4ರ ಮೇಲೆ ಹೋಗೋದು. ಯಾವಾಗ KN ರಾಜಣ್ಣ ವಿವಾದಿತ ಹೇಳಿಕೆ ನೀಡಿದ್ರು ದಳಪತಿಗಳು ಸಿಡಿದೆದ್ರು. ದೇವೇಗೌಡರು, HD ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಆಕ್ರೋಶ ಹೊರಹಾಕಿದ್ರು. ಕೂಡಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಅಪಹಾಸ್ಯ ಮಾಡೋರು ಇದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸೋದು ನಮಗೆ. ಅಪಹಾಸ್ಯ ಮಾಡೋರು ಇದ್ದಾರೆ. ಒಂದು ಮಾತನ್ನು ಹೇಳ್ತೇನೆ, ಈ ಸಾರಿ ಮೊದಲನೇದಾಗಿ ಅವರು ಜನಪ್ರತಿನಿಧಿ ಆಗಕ್ಕೆ ಲಾಯಕ್ಕಿಲ್ಲ ಅಂತಾನೆ ಮಧುಗಿರಿ ಜನ ಸೋಲ್ಸ್ ಮನೆ ಕಳ್ಸವ್ರೆ. ಯಾವ್ಯಾವ ಲೆಕ್ಕಕ್ಕಿಲ್ದೇ ಇರೋ ಮಾತಾಡಿದ್ರೆ ಅವಕ್ಕೆಲ್ಲ ಪ್ರತಿಕ್ರಿಯೆ ನಾನೇನು ಕೊಡ್ಲಿ ಸ್ವಾಮಿ? ಅವನು ದೊಡ್ಡ ದಂಧೆಕಾರ, ಏನೇನು ದಂಧೆ ಮಾಡೋರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಎಂಥ ಕಳ್ಳ ಅಂತ ನಾವೇನು ಹೇಳ್ಬೇಕಾಗಿಲ್ಲ, ಇಡೀ ಜಗತ್ತು ಗೊತ್ತು. ದೇವೇಗೌಡರಿಗೆ ಕಾಲಿನ ತೂಳಿನ ಸಮಾನ ಅಲ್ಲ ಅವನ ಬಗ್ಗೆ ನಾನೇನು ಮಾತಾಡ್ಲಿ? ಆ ತುಮಕೂರಿನ ಮಹಾನ್ ನಾಯಕರು ಏನು ಇವತ್ತು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಅನಾಗರಿಕವಾಗಿ ಒಂದು ವಿಕೃತ ಮನಸ್ಸಿನಲ್ಲಿ ಮೊನ್ನೆ ದಿನ ವ್ಯಕ್ತಪಡಿಸಿರ್ತಕ್ಕಂಥ ಅವರ ಜೀವನದ ಬಗ್ಗೆ ಅವರ ರಿಯಾಕ್ಷನ್ ಏನಿದೆ ಅದು ಸಂಸ್ಕೃತಿಯನ್ನ ತೋರಿಸ್ತೇವೆ. ಹೌದಕ್ಕ, ರಾಜಣ್ಣ ಅವರ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತ ಆಯಿತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರೇ ರಾಜಣ್ಣ ಹೇಳಿಕೆಗೆ ಅಸಮಾಧಾನ ಹೊರಹಾಕಿದ್ರು. ಬಳಿಕ ಎಚ್ಚೆತ್ತುಕೊಂಡು ರಾಜಣ್ಣ ಸ್ಪಷ್ಟನೆ ಕೊಟ್ಟರು. ನನ್ನ ವಿರುದ್ಧ ಪಿತೂರಿ ಮಾಡಿ ಸುದ್ದಿ ತಿರುಸ್ತಾ ಇದ್ದಾರೆ. ದೇವೇಗೌಡರ ಬಗ್ಗೆ ನನಗೆ ಗೌರವ ಇದೆ, ನನ್ನ ಪದ ಬಳಕೆ ತಪ್ಪಾಗಿ ಅರ್ಥೈಸಲಾಗಿದೆ. ಈ ವಿಚಾರದಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿಕೆ ಕೊಟ್ಟರು. ರಾಷ್ಟ್ರದ ಪ್ರಧಾನಿ ಆಗಿದ್ದಂಥವರು, ಮಾಜಿ ಪ್ರಧಾನಿಗಳು, ವಯಸ್ಸಲ್ಲಿ ಹಿರಿಯರು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರ ಸೋಲು ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೂಡ ನನ್ನ ಮನಸ್ಸಿಗೆ ಬೇಸರ ಇದೆ ಅಂತ ಹೇಳಿದ್ರು ಕೂಡ ನಾನು ಹೇಳಿದ್ದೆ. ಈಗ ನಾನು ಮಾತಾಡಿದ್ದಂತಲ್ಲ, ಪದ ಬಳಕೆ ಏನಿದೆ ಅದನ್ನು ಅರ್ಥೈಸ್ತಕ್ಕಂಥವರು ತಪ್ಪು ಅರ್ಥೈಸಿದ್ದಾರೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಆದಾಗ್ಯೂ ಕೂಡ ನಾನು ಹೆಚ್ಚು ವಾದ ಮಾಡಕ್ಕೆ ಹೋಗೋದಿಲ್ಲ. ಅದರಿಂದ KN ರಾಜಣ್ಣ ಹೇಳಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಖಂಡಿಸಿದೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕರೆ ಮಾಡಿದ್ದು ರಾಜಣ್ಣ ಅವರಿಂದ ಸ್ಪಷ್ಟನೆ ನೀಡುವಂತೆ ಸೂಚಿಸಿದೆ. ಈ ಕುರಿತು ದೆಹಲಿಯಲ್ಲಿ ಮಾತನಾಡಿರೋ DK ಶಿವಕುಮಾರ್, ದೇವೇಗೌಡರ ಬಗ್ಗೆ ರಾಜಣ್ಣ ಆಡಿದ ಮಾತು ಸರಿಯಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಈ ಹೇಳಿಕೆಯನ್ನು ಖಂಡಿಸುತ್ತೆ ಎಂದರು. ಸಂಸದ DK ಸುರೇಶ್ ಮಾತಾಡಿದ್ರು, ದೇವೇಗೌಡರ ಹಿರಿತನಕ್ಕೆ ಎಲ್ಲರೂ ತಲೆಬಾಗಬೇಕು, ಹೀಗೆ ಮಾತಾಡಿದ್ದು ರಾಜಣ್ಣ ಅವರ ಘನತೆಗೆ ತಕ್ಕದ್ದಲ್ಲ ಅಂತ ಹೇಳಿಕೆ ಕೊಟ್ಟರು. ನಾಯಕರಾದಂಥ ರಾಜಣ್ಣ ಅವರು ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು. ಅವರ ಪರಿಸ್ಥಿತಿ ಬಗ್ಗೆ ಮಾತಾಡಿದಂಥ ಮಾತು ಇಡೀ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ನಾವೇ ಅವ್ರಿಗೆ ಪ್ರಧಾನಮಂತ್ರಿ ಮಾಡಿ ಅವ್ರಿಗೆ ಗೌರವದಿಂದ ಇಡೀ ರಾಷ್ಟ್ರ ಕಾಣ್ತಾ ಇದೆ. ಅಂತ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಿಲ್ಲ. ಹೇಳಿರುವಂತ ಹೇಳಿಕೆ ಬಹುಶಃ ಖಂಡನೀಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರ ಬಗ್ಗೆ ಅವರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಬೆಂಗಳೂರಿನ ಮಲ್ಲೇಶ್ವರ ಬಿಜೆಪಿ ಕಚೇರಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ಮಾಡಿದರು.
ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಜನ್ಮದಿನ ಪ್ರಯುಕ್ತ ಸಿದ್ದರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಿದೆ. ಸಿದ್ದರಾಮಯ್ಯನವರು ಉತ್ಸವ ಮಾಡ್ಕೊಳ್ಳಿ, ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಯಾವ ಸಂದೇಶ ಕಳಿಸೋದಕ್ಕೆ ಮುಂದಾಗಿದ್ದಾರೆ? ಡಿಕೆಶಿ ನನಗೆ ಸರಿಸಾಟಿ ಅಲ್ಲ ಅಂತ ಸಂದೇಶ ಕಳಿಸ್ತಿದ್ದಾರಾ ಅಂತ ಲೇವಡಿ ಮಾಡಿದ್ರು. ಇನ್ನು ಬಿಜೆಪಿ ವಕ್ತಾರ MG ಮಹೇಶ್ ಮಾತಾಡಿದ್ರು. ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಆರೋಪಿಸಿದರು. ಹೈಕಮಾಂಡ್ ಅಂತಂದ್ರೆ ಕಾಂಗ್ರೆಸ್ ಅಲ್ಲ ಕರ್ನಾಟಕಕ್ಕೆ, ಹೈಕಮಾಂಡ್ ಅಂತಂದ್ರೆ ಸಿದ್ದರಾಮಯ್ಯ ಅಂತಕ್ಕಂಥ ಮೆಸೇಜ್ ಅನ್ನ ಹೈಕಮಾಂಡ್ಗೂ ಕಳಿಸ್ಲಿಕ್ಕೆ ಹೊರಟಿದ್ದಾರೆ. ಯಾಕೆಂತಂದ್ರೆ ಅವರು ಇಡೀ ಜೀವನದಲ್ಲಿ ಒಬ್ಬ ಬ್ಲಾಕ್ ಮೇಲ್ ಪೊಲಿಟಿಷಿಯನ್. ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಕಾಂಗ್ರೆಸ್ಸಿನ ಅವನತಿ ಆಗ್ತಾ ಬರ್ತಾ ಇದೆ. ಎಲ್ಲೋ ಪಡೆಯುಳಿಕೆ ಅಂತೆ ಉಳ್ಕೊಂಡಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಮೂಲ ಜನ ದೂರ ಹೋಗಿ ಹೇಗೆ ಭದ್ರಾದಲ್ಲಿ ವಲಸೆ ಬಂದಂತ ಪ್ರಾಣಿಗಳು ತನ್ನ ಸಂತಾನವನ್ನು ವೃದ್ಧಿ ಮಾಡ್ಕೊಳ್ಳುತ್ತೆ, ಆ ತರ ವಲಸೆ ಬಂದಂತ ಸಿದ್ದರಾಮಯ್ಯ ಕಾಂಗ್ರೆಸ್ ನಲ್ಲಿ ಇವತ್ತು ತನ್ನ ಸಂತತಿಯನ್ನ ಬೆಳೆಸುವಂತ ಪ್ರಯತ್ನದಲ್ಲಿದ್ದಾರೆ. ಹೈಕಮಾಂಡ್ ಅಂತ ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ನೂಪುರ್ ಶರ್ಮಾ ಇಡೀ ದೇಶದ ಕ್ಷಮೆ ಯಾಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ನೂಪುರ್ ಶರ್ಮಾ ಹೇಳಿಕೆಯಿಂದ ಉದಯಪುರದ ಘಟನೆ ನಡೆದಿದೆ. ಅದರಲ್ಲೂ ನೂಪುರ್ ಶರ್ಮಾ ದೂರಿನ ಆಧಾರದ ಮೇಲೆ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆದರೆ ನೂಪುರ್ ಶರ್ಮಾರನ್ನ ಯಾಕೆ ಬಂಧಿಸಿಲ್ಲ ಅಂತ ಕೋರ್ಟ್ ದೆಹಲಿ ಪೊಲೀಸರನ್ನ ಪ್ರಶ್ನೆ ಮಾಡಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಸಿಎಂ SM ಕೃಷ್ಣ, ಸಚಿವ ಶ್ರೀರಾಮುಲು, ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿಗಳು, ಇತ್ತೀಚಿನ ಪತ್ರಿಕಾ ಉದ್ಯಮ ಯಾವ ರೀತಿ ನಡೀತಿದೆ ಅನ್ನೋದನ್ನ ನಾವು ನೋಡಿದ್ದೀವಿ. ನಮಗೆ ನೀವು ಅನಿವಾರ್ಯ, ನಿಮಗೆ ನಾವು ಅನಿವಾರ್ಯ, ನಿಮ್ಮ ಸಂಬಂಧ ಬಿಡಿಸಲಾಗದ ನಂಟು ಅಂತ ಹೇಳಿದರು. ನಿಮ್ಮ ಸಂಬಂಧ ಹಾಗೆ ಸಾಹೇಬರು ಹೇಳಿದರು, ಅಭಿನವ ಭಾವ ಸಂಬಂಧ. ನನ್ನ ಪ್ರಕಾರ ಅಭಿನವ ಭಾವ ಸಂಬಂಧ ಅದಕ್ಕಿಂತ ಹೆಚ್ಚಿನ ಸಂಬಂಧ ಇದೆ, ಗಂಡ ಹೆಂಡತಿ ಸಂಬಂಧ ಇದೆ. ನಿಮ್ಮನ್ನು ಬಿಟ್ಟರೆ ನಮ್ಮದು ನಡೆಯೋದಿಲ್ಲ. ನಾವಿಲ್ಲಿ ಏನಾದರೂ ಮಾತನಾಡಿದ್ದು ಜನರಿಗೆ ಮುಟ್ಟಬೇಕಾದ್ರೆ ನಿಮ್ಮ ಮುಖಾಂತರ ಮುಟ್ಟಬೇಕು. ಇಲ್ಲಿ ನಾನು ಒಬ್ಬನೇ. ಪೌರ ಕಾರ್ಮಿಕರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. 2 ತಿಂಗಳಲ್ಲಿ ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಸ್ತೀವಿ. ಸದ್ಯ ಸಂಪುಟ ಸಭೆಯಲ್ಲಿ 2,000 ವೇತನ ಹೆಚ್ಚಳಕ್ಕೆ ಸಿಎಂ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಹೇಳಿದರು. ಅಷ್ಟೇ ಅಲ್ಲ, ಸಿಎಂ ಖಾಯಂ ನೇಮಕಾತಿ ಬಗ್ಗೆಯೂ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಪೌರಾಡಳಿತ ಸಚಿವರು ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಏನು ಪೌರ ಕಾರ್ಮಿಕರಿಟ್ಟಂಥ ಬೇಡಿಕೆಗಳೇನಿತ್ತು ಎಲ್ಲವನ್ನೂ ಕೂಡ ಸಕಾರಾತ್ಮಕ ಸ್ಪಂದಿಸಿ ಅವರ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ. ಕೆಲವು 1-2-3 ತಿಂಗಳಲ್ಲಿ ಅದನ್ನೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥ ಕೆಲಸ ಮಾಡಿದರೆ. ಅವರು ಕೂಡ 3 ತಿಂಗಳಲ್ಲಿ ನಮಗೆ ಈ ಎಲ್ಲ ಬೇಡಿಕೆಗಳನ್ನ ಮಾಡಬೇಕು ಅನ್ನೋ ಮಾತು ಹೇಳಿದರೆ ಅದನ್ನು ಮಾಡಿಕೊಡುವಂಥ ಕೆಲಸ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಇಡಿ ವಿಶೇಷ ನ್ಯಾಯಾಲಯ ಜುಲೈ 30ಕ್ಕೆ ಮುಂದೂಡಿದೆ. ಜಾಮೀನಿಗೆ ಆಕ್ಷೇಪ ಸಲ್ಲಿಸೋದಕ್ಕೆ ಇಡಿ ಸಮಯಾವಕಾಶ ಕೇಳಿತ್ತು. ಜುಲೈ 30ಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಡಿ ಕೋರ್ಟ್ ಅನುಮತಿ ನೀಡಿದೆ. ಡಿಕೆಶಿಗೆ ಹಿಂದೆ ಜಾಮೀನು ನೀಡಿದ್ದು ದೆಹಲಿ ಹೈಕೋರ್ಟ್, ಇಡಿ ವಿಶೇಷ ನ್ಯಾಯಾಲಯದಲ್ಲಿ ಅಲ್ಲ. ಈ ನ್ಯಾಯಾಲಯ ಜಾಮೀನನ್ನು ನಿರಾಕರಿಸಬೇಕು ಅಂತ ಇಡಿ ಪರ ವಕೀಲರು ವಾದ ಮಾಡಿದರು. ಇಡಿ ವಕೀಲರ ವಾದಕ್ಕೆ ಡಿಕೆಶಿ ಪರ ವಕೀಲರ ಆಕ್ಷೇಪ ವ್ಯಕ್ತ ಆಯಿತು. ಇದೇ ಕೋರ್ಟ್ ಕಾರ್ತಿಕ್ ಚಿದಂಬರಂಗೆ ಜಾಮೀನು ನೀಡಿದೆ. ಹಾಗಾಗಿ ಡಿಕೆಶಿಗೂ ಜಾಮೀನು ನೀಡಬಹುದು ಅಂತ ಡಿಕೆ ಶಿವಕುಮಾರ್ ಪರ ವಕೀಲರು ವಾದ ಮಂಡಿಸಿದರು. ಸಚಿವ ಸ್ಥಾನ ನಮಗೇನು ಅವಶ್ಯಕತೆ ಇಲ್ಲ, ಉಳಿದಿರೋದೇ ಇನ್ನು 6 ತಿಂಗಳು ಮಾತ್ರ ಅಂತ ರಾಯಚೂರಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟರು. ಮಂತ್ರಿ ಸ್ಥಾನ ಬೇಕಂದ್ರೆ ದೆಹಲಿಗೆ ಹೋಗ್ಬೇಕು, ಇವ್ರನ್ನ ಭೇಟಿ ಆಗಬೇಕು. ಪಾಪ ಮಂತ್ರಿ ಆಗಬೇಕು ಅನ್ನೋರು ದಿನ ಹೋಗಿ ಕಾದು ಬರ್ತಾರಾ? ನಾನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಮಂತ್ರಿ ಸ್ಥಾನ ಕೇಳಿಲ್ಲ, ಹೀಗಾಗಿ ಆರಾಮಿದ್ದೀನಿ ಅಂತ ಹೇಳಿಕೆ ಕೊಟ್ಟರು ಬಸನಗೌಡ ಪಾಟೀಲ್ ಯತ್ನಾಳ್. ನಮಗೇನು ಅವಶ್ಯ ಇಲ್ಲ, ಇರೋದೇ 6 ತಿಂಗಳು ಉಳಿದ. ಮತ್ತು 15 ತಿಂಗಳಿಗೊಮ್ಮೆ ಡೆಲ್ಲಿಗೆ ನಾವು ಕೇಳ್ಕೊಂಬರ್ತೀವಿ ಅಂತ ಹೋಗ್ತಾರೆ, ಬರ್ತಾರೆ ಅಷ್ಟೇ ಆಗಿದೆ. ಬೇರೆ ಚರ್ಚೆ ಮಾಡ್ತಾರೆ. ಮತ್ತು ಮಂತ್ರಿಮಂಡಲ ಬರ್ತಂದು ಚುನಾವಣೆಗಳು ಬರ್ತಾವೆ ಸಾಕಷ್ಟು ದೇಶದಾಗ. ಈಗ ಮಾಡಿ ಏನೂ ಉಪಯೋಗ ಇಲ್ಲ. ಈಗ ನಾವು ಮಂತ್ರಿ ಆದರೂ ಅದ್ರದ್ದು ಉಪಯೋಗ ಇಲ್ಲ. ಜನರು ಪ್ರವಾಹ, ಕೋವಿಡ್ನಂತಹ ಸಂಕಷ್ಟದಲ್ಲಿದ್ದಾಗ ಶಾಸಕರು ಲೇಹ್ ಲಡಾಖ್ ಅಧ್ಯಯನದ ಹೆಸರಿನಲ್ಲಿ ಪ್ರವಾಸಕ್ಕೆ ತೆರಳಿದ್ದಾರೆ. ವಿಧಾನಸಭೆ ಭರವಸೆ ಸಮಿತಿಯ 15 ಶಾಸಕರ ಮೊದಲ ತಂಡ ಪ್ರವಾಸ ಕೈಗೊಂಡಿದ್ದಾರೆ. ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ.
ಅಧ್ಯಯನಕ್ಕೆ ಹೋಗೋದು ಸಾಮಾನ್ಯ. ಆದರೆ ಶಾಸಕರು ಲೇಹ್ ಲಡಾಖ್ ಪ್ರವಾಸ ಕೈಗೊಂಡಿದ್ದಾರೆ. ಲೇಹ್ನಲ್ಲಿ ಶಾಸನಸಭೆಯ ಆಡಳಿತ ಇಲ್ಲ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ಇದೆ. ಆದ್ದರಿಂದ ಅಧ್ಯಯನ ನೆಪದಲ್ಲಿ ಟೂರ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ಪ್ರವಾಸದ ಬಗ್ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೂ ಮಾಹಿತಿ ಇಲ್ಲವಂತೆ. ಭರವಸೆಗಳ ಸಮಿತಿ ಎಲ್ಲಿ ಪ್ರವಾಸ ಹೋಗ್ತಿದ್ದಾರೆ ನೋಡ್ತೀನಿ ಅಂತ ಸ್ಪೀಕರ್ ಕಾಗೇರಿ ಹೇಳಿದ್ದಾರೆ. ಲೇಹ ಲಡಾಖ್ ಹೋಗಿದ್ದಾರೆ ಪಾಪ. ಹೋಗಿ ಆಕ್ಸಿಜನ್ ಕಡಿಮೆ ಇರುತ್ತಲ್ಲಿ ಸಿಲಿಂಡರ್ ತೊಗೊಂಡು ಹೋಗ್ಬೇಕಾಗಿತ್ತು. ಈ ಟೈಮಲ್ಲಿ ಕೋವಿಡ್ ಇದಿರ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಮಿತಿವ್ಯಯ ಮಾಡಿ ಖರ್ಚು ಮಾಡಬೇಡಿ ಅಂತಾರೆ. ಇಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಇಲ್ಲಿ ಖರ್ಚು ಮಾಡೋ ಬದಲು ಆ ಕೋವಿಡ್ ಬಂದು ಸತ್ರಲ್ಲ, ಆಟೋ ಡ್ರೈವರು, ರಿಕ್ಷಾ ಡ್ರೈವರ್ ಅವ್ರಿಗೆ ಕೊಟ್ಟಿದ್ರೆ ಅದೇ ಪುಣ್ಯ ಬರೋದು. ಜುಲೈ 4 ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಗೆ ಅಗ್ನಿ ಪರೀಕ್ಷೆ. ಶಿಂದೆ ನೇತೃತ್ವದ ಶಿವಸೇನೆ ಬಿಜೆಪಿ ಸರ್ಕಾರ ಜುಲೈ 4ರಂದು ವಿಶ್ವಾಸ ಮತ ಯಾಚಿಸುತ್ತೆ. ಬಿಜೆಪಿ ಶಾಸಕ ರಾಹುಲ್ ನರ್ವೇಕರ್ ವಿಧಾನಸಭಾ ಸ್ಪೀಕರ್ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಒಂದು ವೇಳೆ ಈ ಸ್ಥಾನಕ್ಕೆ ಚುನಾವಣೆ ಅಗತ್ಯವಾದರೆ 2 ದಿನಗಳ ವಿಶೇಷ ಅಧಿವೇಶನ ಆರಂಭವಾಗುವ ಜುಲೈ 3ರಂದು ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷದ ನಾನಾ ಪಟೋಲೆ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅಂದಿನಿಂದಲೂ ಈ ಸ್ಥಾನ ತೆರವಾಗಿದೆ. ಜುಲೈ 4ರಂದು ಸಿಎಂ ಏಕನಾಥ್ ಶಿಂದೆ ಸದನದಲ್ಲಿ ವಿಶ್ವಾಸ ಮತ ಯಾಚಿಸಲಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಳ್ಕೊಂಡ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 2019ರಲ್ಲಿ ಶಿವಸೇನೆಯವರಿಗೆ ಸಿಎಂ ಸ್ಥಾನ ನೀಡಿ ಅಂತ ಅಮಿತ್ ಶಾರಿಗೆ ಕೇಳಿದ್ದೆ, ಆದರೂ ಒಪ್ಪಲಿಲ್ಲ. ಈಗ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಠಾಕ್ರೆ ಹೇಳಿದ್ರು. ಇದರ ಮಧ್ಯೆ ಉದ್ಧವ್ ಸರ್ಕಾರದ ಕನಸಿನ ಮುಂಬೈ ಮೆಟ್ರೋ ಕಾರ್ ಶೆಡ್ ಯೋಜನೆಯ ಸ್ಥಳ ಬದಲಿಸೋದಕ್ಕೆ ಶಿಂದೆ ಆದೇಶ ನೀಡಿದ್ದಾರೆ. 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ದಾಗ ಅರೆ ಕಾಲೋನಿಯಲ್ಲಿ ಮೆಟ್ರೋ ಕಾರ್ ಶೆಡ್ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಇದಕ್ಕೆ ಠಾಕ್ರೆ ಬೇಸರ ವ್ಯಕ್ತಪಡಿಸಿದ್ದು, ಯೋಜನೆ ನಿರ್ಧಾರ ಕೈಬಿಡಿ, ಜನರ ಬೆನ್ನಿಗೂ ಚೂರಿ ಹಾಕಬೇಡಿ ಎಂದಿದ್ದಾರೆ. ತೆಲಂಗಾಣದಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತೆಲಂಗಾಣದ ಹೈದರಾಬಾದ್ಗೆ ಬಂದಿದ್ದಾರೆ. ಇವತ್ತು ಮತ್ತು ನಾಳೆ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸುತ್ತಾರೆ. ನಾಳೆ ಪ್ರಧಾನಿ ಮೋದಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. 80 ಸದಸ್ಯರ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ 50 ವಿಶೇಷ ಆಹ್ವಾನಿತರು ಮತ್ತು 179 ಕಾಯಂ ಆಹ್ವಾನಿತರಿದ್ದಾರೆ. ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕಾಂಗ ಸಭೆಗಳ ನಾಯಕರು, ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಮುಂಗಾರು ಮಳೆ ಆರಂಭ ಆದರೂ ಚಿತ್ರದುರ್ಗ ರೈತರಿಗೆ ಡಿಎಪಿ ಗೊಬ್ಬರ ಸಿಕ್ತಿಲ್ಲ. ಕೃಷಿ ಸಚಿವ ಬಿಸಿ ಪಾಟೀಲ್ ಉಸ್ತುವಾರಿ ಜಿಲ್ಲೆ ಚಿತ್ರದುರ್ಗದಲ್ಲೇ ಗೊಬ್ಬರ ಕೊರತೆ ಇದೆ. ಒಂದು ಬ್ಯಾಗ್ ಡಿಎಪಿ ಗೊಬ್ಬರದ ಬೆಲೆಯನ್ನು 1350ಕ್ಕೆ ನಿಗದಿ ಮಾಡಲಾಗಿದೆ. ಯೂರಿಯಾ ಗೊಬ್ಬರ 1400ರಿಂದ 1600 ಮಾರಾಟ ಆಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 7400 ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ಕೊರತೆ ಇದೆ. ಆದ್ದರಿಂದ ಡಿಎಪಿ ಗೊಬ್ಬರ ದಾಸ್ತಾನಿಲ್ಲದೆ ರೈತರು ಹೈರಾಣಾಗಿದ್ದಾರೆ. ಗೊಬ್ಬರ ಕೊರತೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಕೃಷಿ ಸಚಿವ ಬಿಸಿ ಪಾಟೀಲ್ರು. ಅದೆಲ್ಲವೂ ಕಾಂಗ್ರೆಸ್ನವರ ಹುನ್ನಾರ. ಡಿಎಪಿ ಗೊಬ್ಬರ ವಿತರಣೆಯನ್ನು ನಾವು ಸಮರ್ಥವಾಗಿ ನಿಭಾಯಿಸಿದ್ದೇವೆ ಅಂತ ಹೇಳಿಕೆ ಕೊಟ್ಟರು. ಅದರ ಮೂಲಕ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ಬಿಜೆಪಿ ಕೆಟ್ಟ ಹೆಸರು ತರಬೇಕು ಅನ್ನೋ ಎಲ್ಲ ಪ್ರಯತ್ನಗಳು ಮಾಡಿದರು, ಆದರೆ ಅವರು ಸಫಲ ಆಗಿಲ್ಲ. ಇವತ್ತು ಇವರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ DAP ಸ್ಕೇರ್ಸಿಟಿ ಇದೆ ಅನ್ನುವಂಥ ಸುದ್ದಿಯನ್ನು ಹಬ್ಬಿಸೋದ್ರಿಂದ ರೈತ ತನ್ನ ಮನೆಯಲ್ಲಿ ದುಡ್ಡಿಲ್ಲ ಅಂದರೆ ಇದು ಬಂಗಾರ ಒತ್ತೆ ಇಟ್ಟು 1 ಚೀಲ ತಗೊಳ್ಳಲಿ 2 ಚೀಲ ತಗೊಂಡು ಕಷ್ಟಕ್ಕೆ ಇಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ರಾಜ್ಯದ ದೇಶದಲ್ಲಿ ರೈತರಿಗೆ ಬೇಕಾದಷ್ಟು ರಸಗೊಬ್ಬರ ಇದೆ. ರಾಜ್ಯದಲ್ಲಿ ಬೇಡಿಕೆಗಿಂತ 15 ಪಟ್ಟು ಹೆಚ್ಚು ಗೊಬ್ಬರ ಪೂರೈಕೆ ಆಗ್ತಿದೆ ಅಂತ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಭಗವಂತ್ ಖೂಬಾ ನೆಲಮಂಗಲದಲ್ಲಿ ಹೇಳಿಕೆ ಕೊಟ್ಟರು. ರಾಜ್ಯದ ಬೇಡಿಕೆ ಅನುಗುಣವಾಗಿ ಇವತ್ತು ಕರ್ನಾಟಕಕ್ಕೂ ಕೂಡ ರಾಜ್ಯದ ಬೇಡಿಕೆಗೆ ಅನುಗುಣಕ್ಕೆ ಹೆಚ್ಚಾಗಿ 15% ಈಗಾಗಲೇ ನಾವು ಪೂರೈಸಿದ್ದೀವಿ. ಇನ್ನೂ ಕೂಡ ಎಲ್ಲಾದರೂ ಕೊರತೆ ಇದೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಗಮನ ತಂದಾಗ ಖಂಡಿತವಾಗಿಯೂ ಈ ಒಂದು ಜಿಲ್ಲೆಗಳಲ್ಲಿ ನಾವು ಇನ್ನಷ್ಟು ಉತ್ತರ ಕನ್ನಡ ಜಿಲ್ಲಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಗಾಳಿ ಸಹಿತ ಭಾರೀ ಮಳೆ, ಹಲವಾರು ಕಡೆ ಮನೆಗಳ ಮೇಲೆ ಮರಗಳು ಬಿತ್ತು, ಮನೆಗಳೆಲ್ಲ ಹಾನಿಯಾಯಿತು. ಹೊನ್ನಾವರ ತಾಲೂಕು ಕರ್ಕಿ ಗ್ರಾಮದಲ್ಲಿ ನೀವು ನೋಡ್ತಿರುವಂಥ ದೃಶ್ಯ. ರಾಮಚಂದ್ರ ನಾಯ್ಕ ಮನೆ ಮೇಲೆ ಮರ ಬಿತ್ತು, ಮನೆ ಜಖಮಾಯಿತು. ಉತ್ತರ ಕನ್ನಡ ಹೊನ್ನಾವರದಿಂದ ರಾಯಚೂರು ಕಡೆ ಅಲ್ಲೂ ಕೂಡ ಭಾರೀ ಮಳೆ ಆಯಿತು. ಕಳೆದ 1 ತಿಂಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರಿಸಿದ್ದಾನೆ. ಇಷ್ಟು ದಿನ ಮಳೆ ಇಲ್ಲದೆ ಕಂಗಾಲಾಗಿದ್ದರೂ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು.
ಈ ಬಾರಿ ಮುಂಗಾರಿನಲ್ಲಿ ವಾಡಿಕೆಗಿಂತ ಉತ್ತಮ ಮಳೆಯಾಗುವ ನಿರೀಕ್ಷೆ ಹೊಂದಿದ್ದ ಭಾರತದಲ್ಲಿ ಮಾನ್ಸೂನ್ನ ಮೊದಲ ತಿಂಗಳಲ್ಲೇ ವಾಡಿಕೆಗಿಂತ ಕಡಿಮೆ ಮಳೆ ದಾಖಲಾಯಿತು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸುರಿದಿದ್ದ ಮುಂಗಾರು ಮಳೆ ಈ ವರ್ಷ ದೇಶದಲ್ಲಿ 8% ಕುಂಠಿತಗೊಂಡಿದೆ. ಈ ವರ್ಷ ಜೂನ್ನಲ್ಲಿ ದೇಶದಲ್ಲಿ ಸರಾಸರಿ 15.23 ಸೆಂಟಿಮೀಟರ್ ಮಳೆಯಾಯಿತು. ಇದು ಸಾಮಾನ್ಯಕ್ಕಿಂತಲೂ ಕಡಿಮೆ. ಸಾಮಾನ್ಯವಾಗಿ ಜೂನ್ನಲ್ಲಿ ಭಾರತದ ಸರಾಸರಿ ಮಳೆಯ ಪ್ರಮಾಣ 16.53 ಸೆಂಟಿಮೀಟರ್ ಇದೆ. ಕರ್ನಾಟಕದಲ್ಲೂ ಜೂನ್ನಲ್ಲಿ ಮಳೆಯ ಕೊರತೆ ಎದುರಾಗಿದೆ. ಒಟ್ಟಾರೆ 14.5 ಸೆಂಟಿಮೀಟರ್ ಮಳೆಯಾಗಿದೆ. ಸಾಮಾನ್ಯ ಮಳೆಯ ಪ್ರಮಾಣ 19.1 ಸೆಂಟಿಮೀಟರ್ ಆಗಿದೆ. ಮಣಿಪುರದ ನೋನಿ ಜಿಲ್ಲೆಯ ರೈಲ್ವೆ ಕಾಮಗಾರಿ ಪ್ರದೇಶದಲ್ಲಿ ಭಾರೀ ಭೂಕುಸಿತ ಆಗಿದೆ. ಅವಶೇಷಗಳಡಿ ಸಿಕ್ಕಾಕೊಂಡಿದ್ದ 20 ಮೃತದೇಹಗಳನ್ನು NDRF ರಕ್ಷಣಾ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ. ಇನ್ನು NDRF ತಂಡ ಆಗಮನಕ್ಕೂ ಮುನ್ನ ಗಾಯಗೊಂಡಿದ್ದ 18 ಜನರ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನೂ ಹಲವು ಜನ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿರುವ ಸಾಧ್ಯತೆ ಇದೆ. ರಕ್ಷಣಾ ಕಾರ್ಯ ಚುರುಕುಗೊಳಿಸಿದೆ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿದ್ದ ಜಿಲ್ಲಾಧಿಕಾರಿ ಮಂಜುನಾಥ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ ನಿರ್ದೇಶಕರಾಗಿ ವರ್ಗಾವಣೆಗೊಂಡಿದ್ದಾರೆ. ಬೆಂಗಳೂರು ಹಂಗಾಮಿ ಜಿಲ್ಲಾಧಿಕಾರಿಯಾಗಿ ಸಂಗಪ್ಪ ಅವರನ್ನ ನೇಮಕಗೊಳಿಸಲಾಗಿದೆ. ಮಂಜುನಾಥ್ ವಿರುದ್ಧ ಭೂ ವ್ಯಾಜ್ಯ ಸಂಬಂಧ ಲಂಚ ಪಡೆದ ಆರೋಪ ಕೇಳಿಬಂದಿತ್ತು. ಕೆಳ ಹಂತದ ಅಧಿಕಾರಿಗಳ ಮೂಲಕ ಲಂಚ ಪಡೆದ ಆರೋಪ ಇತ್ತು. ಮೊನ್ನೆಯಷ್ಟೇ 10 ಗಂಟೆಗಳ ಕಾಲ ACB ವಿಚಾರಣೆ ನಡೆಸಿತ್ತು. ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರೋ ಮಂಜುನಾಥ್ ಅವರನ್ನ ಸರ್ಕಾರ ವರ್ಗಾವಣೆಗೊಳಿಸಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣದ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ 1073 ಹೊಸ ಕೊರೋನಾ ಕೇಸ್ ದಾಖಲಾಯಿತು. ರಾಜ್ಯದಲ್ಲಿ ಕೊರೋನಾದಿಂದ 2 ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 1008 ಹೊಸ ಕೇಸ್ ದೃಢಪಟ್ಟಿದೆ. ನಿನ್ನೆ 834 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 4.19%. ಬಕ್ರೀದ್ ಹಬ್ಬದಲ್ಲಿ ಬಲಿ ಕೊಡೋದಕ್ಕೆ ಸಾಗಿಸ್ತಾ ಇದ್ದ ಒಂಟೆಗಳನ್ನು ರಕ್ಷಣೆ ಮಾಡಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಹೊಸೂರಿನಲ್ಲಿ ರಾಜಸ್ಥಾನದಿಂದ ತರಲಾಗಿದ್ದ 18 ಒಂಟೆಗಳನ್ನು ರಕ್ಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಂಟೆ ಬಲಿ ನಿಷೇಧ ಹಿನ್ನೆಲೆಯಲ್ಲಿ ಗಡಿಯ ಹೊಸೂರಿನಲ್ಲಿ ಇರಿಸಲಾಗಿತ್ತು. ಸದ್ಯ ಈ ಒಂಟೆಗಳನ್ನು ರಕ್ಷಿಸಿ ಕೋರಮಂಗಲದ ಗೋಶಾಲೆಗೆ ಸ್ಥಳಾಂತರ ಮಾಡಿದ್ದಾರೆ. ಲೋನ್ ಕಟ್ಟದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ ಮನೆ ಜಪ್ತಿ ಮಾಡೋದಕ್ಕೆ ಮುಂದಾಗಿದ್ದರು. ಮನೆ ಜಪ್ತಿ ಮಾಡಿದ್ದಕ್ಕೆ ASI ಪತ್ನಿ ಸುನೀತಾ ಬ್ಯಾಂಕ್ ಸಿಬ್ಬಂದಿ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ್ದಾರೆ. ಬೆಂಗಳೂರು ಹೊರವಲಯ ದೇವನಹಳ್ಳಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮನೆಗಾಗಿ ASI ಪತ್ನಿ ಸುನೀತಾ SBI ಬ್ಯಾಂಕ್ನಿಂದ 70 ಲಕ್ಷ ಲೋನ್ ಪಡೆದಿದ್ದರು. ಕಂತು ಕಟ್ಟದ ಹಿನ್ನೆಲೆಯಲ್ಲಿ ಮನೆ ಜಪ್ತಿ ಮಾಡೋದಕ್ಕೆ ಬ್ಯಾಂಕ್ ಸಿಬ್ಬಂದಿಗಳು ಹೋದರು. ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಸುನೀತಾ ಹಲ್ಲೆ ಮಾಡಿದ್ದಾರೆ. ಈ ಕುರಿತು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟ ನರೇಶ್ ಜೊತೆ ವಿವಾಹವಾಗಿದೆ ಎಂಬ ವಿಚಾರದ ಬಗ್ಗೆ ನಟಿ ಪವಿತ್ರ ಲೋಕೇಶ್ ಪ್ರತಿಕ್ರಿಯೆ ಕೊಟ್ಟರು. ನನಗೆ ಕಳೆದ 5 ವರ್ಷಗಳಿಂದ ತೆಲುಗು ನಟ ನರೇಶ್ ಪರಿಚಯ ಇದ್ದಾರೆ. ನಾವಿಬ್ಬರು ಒಟ್ಟೊಟ್ಟಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದೀವಿ. ಆದರೆ ರಮ್ಯಾ ನರೇಶ್ ಪತ್ನಿ ಇರಬಹುದು. ಆದರೆ ಇಲ್ಲಿ ಯಾಕೆ ಬಂದು ಮಾತಾಡ್ತಿದ್ದಾರೆ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರ ಗಂಡನ ಜೊತೆ ಇರೋಕೆ ನಾನೇ ಕಡ್ಡಿ ಮಾಡಲಿ ಅಂತ ಪವಿತ್ರ ಲೋಕೇಶ್ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ವಿಷಯ ನಂಗೆ ಗೊತ್ತು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒನ್ ವೀಕ್ ಹಿಂದೆನೇ ಸೈಬರ್ ಪೊಲೀಸ್ ಮೈಸೂರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ, ಅದ್ರ ಬಗ್ಗೆ ಸೂಕ್ತವಾದ ಒಂದು ರಿಸಲ್ಟ್ ನಿಮ್ಗೆ ಕೊಡ್ತೀವಿ ಅಂತ ನನಗೆ ಪೊಲೀಸವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಪವಿತ್ರ ಲೋಕೇಶ್ ಆರೋಪಕ್ಕೆ ರಮ್ಯಾ ರಘುನಾಥ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರದು. 3 ಕೋಟಿ ಕೊಡ್ತೀನಿ, ಡೈವರ್ಸ್ ಲೆಟರ್ಗೆ ಸೈನ್ ಮಾಡು ಅಂತ ನರೇಶ್ ಧಮಕಿ ಹಾಕಿದ್ದಾರಂತೆ. ರಕ್ಷಣಾ ವಿಭಾಗದಲ್ಲಿ ಸ್ವಾವಲಂಬನೆಯತ್ತ ಮಹತ್ವದ ಹೆಜ್ಜೆ ನೀಡುತ್ತಿರುವ DRDO ಚಿತ್ರದುರ್ಗದ ATRನಿಂದ ಮೊದಲ ಚಾಲಕರಹಿತ ವಿಮಾನವನ್ನು ಯಶಸ್ವಿ ಹಾರಾಟ ನಡೆಸಿದೆ. ನಿನ್ನೆ ಆಟೋನಮಸ್ ಫ್ಲೈಯಿಂಗ್ ವಿಂಗ್ನ ಮೊದಲ ಹಾರಾಟವನ್ನು ನಡೆಸಲಾಗಿತ್ತು. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿರುವಂತಹ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಚಾಲಕರಹಿತ ವಿಮಾನವನ್ನು ಹಾರಾಟ ನಡೆಸಲಾಗಿದೆ. DRDO ಕಾರ್ಯವನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಪಾಕಿಸ್ತಾನದ ವಿವಿಧ ಜೈಲುಗಳಲ್ಲಿ ಭಾರತದ ಒಟ್ಟು 682 ಕೈದಿಗಳಿದ್ದಾರೆ ಅಂತ ಪಾಕಿಸ್ತಾನ ದೃಢಪಡಿಸಿದೆ.
2008ರ ರಾಜತಾಂತ್ರಿಕ ಒಪ್ಪಂದದ ಅಡಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಮ್ಮ ವಶದಲ್ಲಿರುವ ಖೈದಿಗಳ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡ ವೇಳೆ ಈ ಮಾಹಿತಿ ಹೊರಬಂದಿದೆ. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ಹೈಕಮಿಷನರ್ ಕಚೇರಿಗೆ ಪಾಕಿಸ್ತಾನದ ವಿದೇಶಾಂಗ ಕಚೇರಿ ಖೈದಿಗಳ ಪಟ್ಟಿಯನ್ನು ನೀಡಿದೆ. ಇದೇ ವೇಳೆ ಭಾರತ ಸಹ ಪಾಕಿಸ್ತಾನದ ಹೈಕಮಿಷನ್ಗೆ ಪಾಕ್ ಖೈದಿಗಳ ಪಟ್ಟಿ ನೀಡಿದೆ. 461 ಖೈದಿಗಳು ಭಾರತದಲ್ಲಿದ್ದಾರೆ ಅಂತ ತಿಳಿಸಿದೆ. ಕೇರಳದ ವಯನಾಡ್ನಲ್ಲಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಕಚೇರಿಯನ್ನು ಕೆಲ ಕಿಡಿಗೇಡಿಗಳು ಧ್ವಂಸ ಮಾಡಿದರು. ವಯನಾಡ್ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ತಮ್ಮ ಕಚೇರಿಗೆ ಭೇಟಿ ಕೊಟ್ಟರು. ಕೆಲ ಹೊತ್ತು ಕಾಂಗ್ರೆಸ್ ಮುಖಂಡರ ಜೊತೆ ರಾಹುಲ್ ಚರ್ಚೆ ಮಾಡಿದರು. ಘಟನೆ ಕುರಿತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಮುಖಂಡರು ಮಾಹಿತಿ ಕೊಟ್ಟರು. ಭಾರತ ಇಂಗ್ಲೆಂಡ್ ವಿರುದ್ಧ 5ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ ಶುರುವಾಯಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ಎದುರಾಯಿತು. ಒಂದು ಹಂತದಲ್ಲಿ ಭಾರತ 98 ರನ್ಗೆ 5 ವಿಕೆಟ್ ಕಳ್ಕೊಂಡು ಸಂಕಷ್ಟ ಸಿಕ್ಕಾಕೊಂಡಿತ್ತು. ಈ ವೇಳೆ ಟೀಂ ಇಂಡಿಯಾಗೆ ರಿಷಬ್ ಪಂತ್ ಹಾಗೂ ರವೀಂದ್ರ ಜಡೇಜಾ ಆಸರೆಯಾದರು. ರಿಷಬ್ ಪಂತ್ ಆಕರ್ಷಕ ಶತಕ ಸಿಡಿಸಿ ಅಬ್ಬರಿಸಿದ್ರು. ಪಂತ್ 146 ರನ್ ಗಳಿಸಿ ಔಟ್ ಆದರು. ಜಡೇಜಾ ಅಜಯ 83 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ದಿನದ ಅಂತ್ಯಕ್ಕೆ ಭಾರತ 7 ವಿಕೆಟ್ ಕಳ್ಕೊಂಡು 338 ರನ್ ಗಳಿಸಿ ಆಟ ಆಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಏಷ್ಯಾ ಹಾಗೂ ಓಷೇನಿಯಾ ಚಾಂಪಿಯನ್ಶಿಪ್ ಪಂದ್ಯಗಳು ನಡೀತಾ ಇದೆ. ಇವತ್ತು ಮತ್ತು ನಾಳೆ ಕಂಠೀರವ ಮೈದಾನದಲ್ಲಿ ಜರುಗ್ತಾ ಇದೆ. ಇದು ಭಾರತದಲ್ಲಿ ಆಯೋಜನೆಗೊಳ್ತಾ ಇರುವಂತಹ ಮೊದಲ ಅಂತಾರಾಷ್ಟ್ರೀಯ ಅಲ್ಟ್ರಾ ಓಟದ ಕೂಟ. ಗುಂಪು ಹಂತದ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ. ಅರ್ಹತಾ ಸುತ್ತಿನ ಟೂರ್ನಿ ಮುಂದಿನ ವರ್ಷ ಚೈನಾದ ಟೆಪೈನಲ್ಲಿ ನಡೆಯುತ್ತೆ. ಇವತ್ತು ಜುಲೈ 2ನೇ ತಾರೀಕು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬ. ಆದರೆ ಕೋವಿಡ್ ಕಾರಣ ಈ ಬಾರಿಯ ಹುಟ್ಟುಹಬ್ಬವನ್ನು ನಟ ಗಣೇಶ್ ಅವರು ಆಚರಿಸ್ಕೊಳ್ತಿಲ್ಲ. ಆದರೆ ಗಣೇಶ್ ಅಭಿಮಾನಿಗಳಿಗೆ ಗಾಳಿಪಟ 2 ಸಿನಿಮಾದ ವತಿಯಿಂದ ಗಿಫ್ಟ್ ಸಿಗ್ತಾ ಇದೆ. ಸೋನು ನಿಗಮ್ ಹಾಡಿರುವಂತಹ ಜಯತ್ ಕಾಯ್ಕಿಣಿ ಬರೆದಿರುವಂತಹ ನಾನಾಡದ ಮಾತೆಲ್ಲವ ಎಂಬ ಹಾಡು ರಿಲೀಸ್ ಆಗುತ್ತೆ. ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ನಾಯಕರಾಗಿ ನಟಿಸ್ತಾ ಇರುವಂತಹ ಉಸಿರೇ ಉಸಿರೇ ಚಿತ್ರದಲ್ಲಿ ಖ್ಯಾತ ನಟ ಸಾಧು ಕೋಕಿಲ ಆಕ್ಟ್ ಮಾಡ್ತಿದ್ದಾರೆ. ಇವರ ನಟನೆಯ ಭಾಗದ ಚಿತ್ರೀಕರಣ ಬೆಂಗಳೂರಿನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ತಮ್ಮ ಅದ್ಭುತ ಕಾಮಿಡಿ ಮೂಲಕ ಜನರನ್ನ ರಂಜಿಸುವ ಸಾಧು ಕೋಕಿಲ ಅವರು ಈ ಚಿತ್ರದಲ್ಲಿ ಕಾಮಿಡಿ ಪಾತ್ರ ಮಾಡ್ತಾನೆ ಇಲ್ಲ. ಅದರ ಜೊತೆಗೆ ಬೇರೆ ಬೇರೆ ರೀತಿ ಪಾತ್ರದಲ್ಲಿ ಸಾಧು ಕೋಕಿಲ ಕಾಣಿಸ್ಕೊಳ್ತಿದ್ದಾರೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.